ಸಾಲ ತೀರೋದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನಾವು ಬರ್ಕೊಂತ ಹೆಚ್ಚಿಗೆ ಒಂದು 7,000 ಸಲ ಬರ್ದ್ವಿ ಅದನ್ನ. ಅಲ್ಲಿ ಒಂದು ಚಪ್ಪಾಳೆ ಬರಲಿದೆ ಜೋರಾಗಿ. Hallelujah, amen. 7 ಸಲ ಬರ್ದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಹೆಂಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಹೊಸನಗರದಲ್ಲಿ ನಮ್ಮ ಮನೆ ಇರೋದು ಸ್ವಂತ ಶಿವಮೊಗ್ಗ ಹೊಸನಗರ ನಮ್ಮದು. ಹೊಸನಗರದಲ್ಲಿ ಇರುವಂಥ 5 ಲಕ್ಷ ರೂಪಾಯಿ ಸಾಲಗಳು ಇದ್ದಕ್ಕಿದ್ದಾಗೆ ಮನ್ನಾ ಆಯಿತು. ಕೆಳಗಡೆ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ನನಗೆ ಪ್ರೇಯರ್ ಮಾಡ್ತಿದ್ದೀನಿ, ಮೊಣಕಲ್ಲಾಕ್ಬಿಟ್ಟು ಪ್ರೇಯರ್ ಮಾಡ್ತೀನಿ, ನನ್ನ ಕೈ ಕಾಣಿಸ್ಬಿಟ್ಟು ಈ ಥರ. ನೋಡಿ ಇದು ಏನಕ್ಕೆ ಈ ಥರ ಕೈ ಕಾಣಿಸ್ತು ಅಂತ ಮತ್ತೆ ಪ್ರೇಯರ್ ಮಾಡಿದೆ. ಏನಪ್ಪ ಈ ಥರ ಕೈ ಕಾಣಿಸ್ತಾ ಇದೆಯಲ್ಲ ಏನಕ್ಕೆ ಅಂತೇಳಿ ಮತ್ತೆ ಪ್ರೇಯರ್ ಮಾಡಿದಾಗ ಮತ್ತೆ ಕೈ ಕಾಣಿಸ್ತು, ಮತ್ತೆ ವೈಟ್ ಕಲರ್ ಕಾಣಿಸ್ತು. ಓ ಅಪ್ಪ ದೇವ್ರೆ, ನಾನು ಏನಾದರೂ ನಿಂಗೆ ಸನ್ಮಾನ ಮಾಡ್ತೀನಿ, ಅದು ಮಾಡಿದರೆ ಏನೋ ಘನವಾಗಿ ಕೊಡ್ತೀನಿ ಅಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಹೋದೆ. ಮನೆಗೆ ಹೋಗ್ಬಿಟ್ಟು ಮತ್ತೆ ಪುನಃ ಅಲ್ಲಿ ನಮ್ಮ ಫೋಟೋ ತಗೊಂಡೋದ್ವಿ. ಫೋಟೋದ ಹತ್ರ ಮತ್ತೆ ಮೊಣಕಲ್ಲಾಕಿ ಪ್ರೇಯರ್ ಮಾಡೋಕೆ ಅಲ್ಲಿ ರಿಯಲಾಗಿ ಕಾಣಿಸ್ಬಿಟ್ಟು ಕೈ. ದುಡ್ಡಿನ ಮಾಲೆನೇ ಕೊಟ್ಬಿಡೋಣ, ಯಾವುದೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಅಂತ ಅಂದ್ಕೊಂಡೆ. ಅಷ್ಟಿಷ್ಟು ಅಂತಿಲ್ಲ, ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಪ್ಪ ಅಂತ ಹೇಳಿ ಅಂದ್ಕೊಂಡಾಗ ಸರ್ಚ್ ಮಾಡಿದೆ, ಗೂಗಲೆಲ್ಲ ಸರ್ಚ್ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಒಬ್ಬರು ಕಾಂಟ್ಯಾಕ್ಟ್ ಸಿಕ್ತು, ಅವರು ದುಡ್ಡಿನ ಮಾಲೆ ಮಾಡಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವರು ತಮಿಳನ್ಸು. ಕೇಳಿದಾಗ ಅವ್ರು ಹೇಳಿದರು ಇಷ್ಟು ಆಗುತ್ತೆ ಚಾರ್ಜಸ್, ಈ ಥರ ಆಗುತ್ತೆ, ನೀವು ಟ್ಯಾಕ್ಸ್ ಎಲ್ಲ ಕಟ್ಟಬೇಕು ಗೌರ್ಮೆಂಟಿಗೆ ಅಂದರು. ಆಯ್ತು ಕಟ್ತೀವಿ ಪರವಾಗಿಲ್ಲ ಅಂತೇಳಿ ಅದು ಮಾಡ್ಲಿಕ್ಕೆ ಕೂಡ ಟ್ಯಾಕ್ಸು ಎಲ್ಲ ಕಟ್ಬಿಟ್ಟು ಅವ್ರ ಚಾರ್ಜ್ ಎಲ್ಲ ಸೇರಿಬಿಟ್ಟು ಅದು ಆಯ್ತು ಮಾಡಿಕೊಡಿ ಅಂತ ಲಾಸ್ಟ್ ವೀಕೆಲ್ಲ ಹಾಕಬೇಕಿತ್ತು, ಆಗಿಲ್ಲ. ಬಟ್ ಈ ವೀಕಲ್ಲಿ ನಾವು ಅದನ್ನು ಸನ್ಮಾನ ಮಾಡಬೇಕಂತ ತಗೊಂಡು ಹಾಗೆಯೇ ಅದು ಮಂಜುಷಕ್ಕೆ ದುಡ್ಡಿನ ಹಾರ, ಅಪ್ಪನಿಗೆ ಒಂದು ಮಾಲೆ ನಾನು ಕಾಯಿನ್ಸಿನ್ ಮಾಡೀನಿ ಅಪ್ಪನಿಗೆ ಅಮ್ಮನಿಗೆ. ಆಮೇಲೆ ಶಿಲ್ಬೆಗೆ ಒಂದು ಕಾಯಿನ್ಸ್, ಒಟ್ಟು 3 ಹಾರ ತಂದಿನಿ, 3 ಮತ್ತು ಒಂದು ಮಂಜುಷ ಒಟ್ಟು 4 ಹಾರಗಳು ಮಾಡಿಸಿ ನಾನು ಮಾಡಿಸ್ಬಿಟ್ಟು ಅದನ್ನು ಸನ್ಮಾನ ಮಾಡೋಣ ಈಗ ನಾನು ತೊಗೊಂಡು ಬಂದಿದ್ದೀನಿ. ಇವಾಗ 14 ಪಾಯಿಂಟ್ ಬ್ಲಡ್ ನೆಕ್ಸ್ಟ್ ವೀಕಲ್ಲೇ 14 ಪಾಯಿಂಟ್ ಬ್ಲಡ್ ಆಗಿತ್ತು. ಹಿಮೋಗ್ಲೋಬಿನ್ ಬರೀ 3 ಪಾಯಿಂಟ್ ಇತ್ತು ಈ ಹುಡುಗನಿಗೆ. ಎಲ್ಲ ಬ್ಲಡ್ ಹೋಗಿ ಊಸೌಟ್ ಆಗಿ ಎಲ್ಲ ಹೋಗಿ ಇನ್ನೇನು ಉಳಿಲಿಲ್ಲ ಈ ಹುಡುಗನಿಗೆ. ನೀತ್ರಣ ಕೆಳಗೆ ಬೀಳೋ ಸ್ಥಿತಿ ಬಂದು ಒಂದೇ ವಾರದಲ್ಲಿ ಆ ಕಾಣಿಕೆ ಕೊಟ್ಟು ಹೋಗಿದ್ದ ವಾರದಲ್ಲೇ 14 ಪಾಯಿಂಟ್ಗೆ ಹೋಗಿದೆ ಹಿಮೋಗ್ಲೋಬಿನ್. ಬ್ಲಡ್ ಪಾಸ್ ಬಿನ್ ಇನ್ಕ್ರೀಸ್. ಆಲಯದಲ್ಲಿ ತುಂಬಾ ವಿಶೇಷ ಇರುತ್ತೆ ಅಲ್ವಾ, ವಾರ 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 ಒಂದು ವಿಶೇಷ ಇರುತ್ತೆ ಅಲ್ವಾ. ಯಾರಿಗಾದ್ರೂ ಗೊತ್ತಾ ಯಾಕೆ ಅಂತ? ಏನಂದರೆ ಅಪ್ಪನ ವಿಷಯವಾಗಿ ಅಮ್ಮನ ವಿಷಯವಾಗಿ ಪರಲೋಕದಲ್ಲಿ ದೇವರು ಹಬ್ಬ ಮಾಡ್ತಿರ್ತಾರೆ. ಯಾಕೆ ಅಂದರೆ ಒಂದು ಆತ್ಮಕ್ಕೆ ನಾವು ಸುವಾರ್ತೆ ಸಾರಿದ್ರೆ ದೇವ್ರ ಕಡೆ ಕರ್ಕೊಂಡು ಬಂದರೆ ದೇವ್ರೇನು ಮಾಡ್ತಾರೆ, ಹಬ್ಬ ಮಾಡ್ತಾರೆ. ಅದೇ ಥರ ಅಪ್ಪ 1000 ಜನಕ್ಕೆ ದಿನ ವಾಕ್ಯ ಸಾರ್ತಾರೆ. ತುಂಬ ಜನ ಟರ್ನ್ ಆಗ್ತಾರೆ. ಅದಕ್ಕೋಸ್ಕರ ಅಪ್ಪ ಅಮ್ಮನ ವಿಷಯವಾಗಿ ಪರಲೋಕದಲ್ಲಿ ಹಬ್ಬ ನಡೀತಿರುತ್ತೆ. ಅದಕ್ಕೋಸ್ಕರ ವಾರ 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 ನಮ್ಮ ಆಲಯದಲ್ಲಿ ವಿಶೇಷನೇ ಇರುತ್ತೆ. ಅಪ್ಪನ ಮಾತು ಹೆಂಗಿರುತ್ತೆ ನಮ್ಮ ಮಧ್ಯದಲ್ಲಿ ಅಂದರೆ, ಭೂಮಿಗೆ ಮಳೆ ಹೇಗೆ ಫಲ ಕೊಡದೆ ಹಿಂತಿರುಗಲಾರದೋ ಅದೇ ರೀತಿ ಅಪ್ಪ ಅಮ್ಮನ ಮಾತು ನಮಗೆ ಫಲ ಕೊಡದೆ ಹಿಂತಿರುಗಲ್ಲ. ಆ ಕೈಗಳಿಗೆ ಏನಾದರೂ ಸನ್ಮಾನ ಮಾಡಬೇಕು, ಅದು ಹೂವಿಂದ ಕೊಡಬಾರ್ದು, ಎಲ್ಲ ನೋಟ್ಗಳಿಂದ ಬೆಲೆ ಕಟ್ಟಬೇಕಂತೇಳಿ ಸುಮಾರು 50,000 ಖರ್ಚು ಮಾಡಿ ಆ ನೋಟನ್ನು ಒಂದು ಸರಮಾಳಿಯಾಗಿ ಅವ್ರಿಗೆ ದೇವ್ರ ಸನ್ನಿಧಾನಕ್ಕೆ ತಂದಿದ್ದಾರೆ. ಅದನ್ನು ಮೊದಲು ಆ ಮಂಜುಷ ಪೆಟ್ಟಿಗೆಗೆ ಆ ಕೈ ನೋಡಿದ್ದೀನಪ್ಪ, ಆ ಕೈಗೆ ನಾನು ಏನಾದರೂ ಹಾಕಬೇಕು ನಾನು ಅಂತ ಹೇಳ್ಬೇಕಾದ್ರೆ ಕೆಲವೇ ವಾರದಲ್ಲಿ ಸುಮಾರು 4-5 ಲಕ್ಷ ರೂಪಾಯಿ ಅವ್ರು ಬರಬೇಕಾದ ಹಣ ಅವ್ರ ಕೈಗೆ ಬಂದು ಸೇರಿದೆ. ನಾನು ಹೇಳ್ತೇನೆ, ಕರ್ತರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಮಕ್ಕಳೇ. ನೀವು ನಂಬೇಕಾದ್ರೆ ಏನಿಲ್ಲದೆ ಇರೋ ಕಡೆಯಲ್ಲಿ ಆತ ಇರುವನಾಗಿ ಹೊರಪಟ್ಟು ಆತ ಆಶೀರ್ವಾದ ಮಾಡ್ತಾರೆ. ನಾನು ಗ್ರೇಸ್ ಮಿನಿಸ್ಟ್ರಿ ಬಂದುಬಿಟ್ಟು ತುಂಬ ವರ್ಷ ಆಯಿತು. ಆ್ಯಕ್ಚುಲಿ ನಾನು ಮಂಗಳೂರು ಹೋಗ್ತಿದ್ದೆ. ಮಂಗಳೂರು ಹೋದಾಗ ನಾವು ಸ್ಟಾರ್ಟಿಂಗಲ್ಲಿ
ಮಂಗಳೂರಿಗೆ ಅಪ್ಪರಿಗೆ ನಾವು ಫೋನ್ ಮಾಡಿದ್ವಿ. ಅಪ್ಪ ನಮ್ಮ ಸ್ವಲ್ಪ ಸಮಸ್ಯೆಗಳಿದೆ, ಮನೆ ಕಟ್ಲಿಕ್ಕೆ ಆಗ್ತಿಲ್ಲ, ಏನಿಲ್ಲ ಅಂತ ಹೇಳಿದಾಗ ಅಪ್ಪ ಹೇಳಿದರು, ಮಗನೇ ನೀನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲದೂ ಕ್ಲಿಯರ್ ಆಗುತ್ತೆ, ನೀನು ಕಟ್ತಿ ಅಂತ ಹೇಳಿದಾಗ ನಾವು ಮನೆ ಕಟ್ಟಿದ್ವಿ. ಅವಾಗ ಮನೆ ಕಟ್ಟಿ ಆದ ನಂತರ ಮತ್ತೆ ಪುನಃ ನಮ್ಮ ಅಪ್ಪನಿಗೆ ಫೋನ್ ಮಾಡಿದ್ವಿ. ಅಪ್ಪ ನಮ್ಮ ಮದುವೆ ವಿಷಯ ಬಂದಾಗ ಮದುವೆ ಮಾಡ್ಕೋಬೇಕು, ಮದುವೆಗೆ ಆ ಹುಡುಗಿ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳಿದೆ ಹೆಂಗಂತ ಕೇಳಿದಾಗ ಅದು ಸಮಸ್ಯೆ ಇಲ್ಲಪ್ಪ, ನೀನು ಎಲ್ಲ ಕ್ಲಿಯರ್ ಆಗುತ್ತೆ, ಘನವಾಗಿ ನೀವು ಮದುವೆ ಆಗ್ತೀರಾ ಅಂತ ಹೇಳಿದಾಗ ಅದು ಕೂಡ ಚೆನ್ನಾಗಾಯಿತು, ಮದುವೆ ಆಯಿತು. ಆಮೇಲೆ ನಾವು ಏನು ಮಾಡಿದ್ವಿ, ನೆಕ್ಸ್ಟ್ ಮದುವೆ ಆದಮೇಲೆ ಒಂದ್ಸಲಿ ಮಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಿಸ್ಸಸ್ ಇಬ್ಬರು ಸೇರ್ಕೊಂಡು ಮಂಗಳೂರಿಗೆ ಬಂದ್ವಿ. ಮಂಗಳೂರಿಗೆ ಬಂದಾಗ ಅಪ್ಪನ ಹತ್ರ ಮಾತಾಡ್ತಕ್ಕ ಅಪ್ಪನಿಗೆ ಕೌನ್ಸೆಲಿಂಗ್ ಬಂದಾಗ ಅಪ್ಪ ಹೇಳಿದರು, ನೀವು ಮಗನೇ ನೀವು ಈ ವರ್ಷದಲ್ಲಿ ಇಲ್ಲ ಮುಂದಿನ ವರ್ಷದಲ್ಲಿ ನೀವು ಈ ಊರು ಬಿಟ್ಟು ಬೇರೆ ಕಡೆ ಹೋಗ್ತೀರಾ ಅಂತ ಹೇಳಿದರು. ಯಾಕಪ್ಪ ಆಯಿತು, ಏನೋ ಗೊತ್ತಿಲ್ಲ, ನಂಗೆ ದೇವ್ರ ಆತ್ಮ ತಿಳಿಸ್ತಿದ್ದಾರೆ, ನೀವು ಹೋಗ್ತೀರಾ ಅಂದರು. ಅವಾಗ ನಾವೇನು ಅಂದ್ಕೊಂಡು ನಮ್ಗೆ ಆಶ್ಚರ್ಯ ಆಯಿತು, ಈ ಮನೆ ಕಟ್ಟಿದ್ವಿ, ವ್ಯಾಪಾರ ಹಾಕಿದ್ವಿ, ಎಲ್ಲ ಮಾಡಿಕೊಂಡು ಮತ್ತೆ ನಾವು ಊರು ಬಿಟ್ಟು ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆದಾಗ ನಾವು ಸುಮ್ಮನೆ ಅದೇ ಆಯಿತು ಪ್ರೇಯರ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟು ವ್ಯಾಪಾರ ನಮ್ದು ಅಂಗಡಿ ಇತ್ತು, ಅಂಗಡಿ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ 2019ರಲ್ಲಿ ಏನೋ ನಮಗೆ ತುಂಬ ಮಳೆ ಬಂದುಬಿಟ್ಟು ಅಂಗಡಿ ಎಲ್ಲ ಬಿದ್ದೋಗ್ಬಿಡ್ತು, ಲಾಸ್ ಆಗಿ ಸಿಕ್ಕಾಬಿಟ್ಟು ಲಾಸ್ ಆಗಿಬಿಟ್ಟು ನಮ್ಮ ತಮ್ಮವ್ರ ಹತ್ರ ಕೇಳಿದಾಗ ಯಾರೂ ನಮ್ಗೆ ಸಹಾಯಕ್ಕೆ ಬಂದಿಲ್ಲ. ಆಮೇಲೆ ನಾವೇನು ಮಾಡಿದ್ವಿ, ಡೈರೆಕ್ಟು ಬೆಂಗಳೂರಿಗೆ ಬಂದುಬಿಟ್ಟು ಇಬ್ಬರೇ, ಯಾರೂ ಇರಲಿಲ್ಲ. ನಾವು ಬಂದಿದ್ದೆ ಪೀಣ್ಯದಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಬಂದುಬಿಟ್ಟು ಅಲ್ಲಿ ಬಂದುಬಿಟ್ಟು ನಾವು ತುಂಬ ಕಷ್ಟಪಟ್ಟು, ಅವಾಗ ನಾವು ಬಂದಾಗ ಫ್ಯಾಕ್ಟ್ರಿಗಳೆಲ್ಲ ಬೇರೆ ಕಡೆ ಹೋಯ್ತು. ಆಮೇಲೆ ಅಲ್ಲಿಂದ ಮತ್ತೆ ಪುನಃ ಕರೋನಾ ಸ್ಟಾರ್ಟ್ ಆಯಿತು. ಕರೋನಾ ಸ್ಟಾರ್ಟ್ ಆದ ಮೇಲೆ ನಮ್ಮ ಅಪ್ಪನ ಕಾಂಟ್ಯಾಕ್ಟ್ ತಪ್ಪಿಬಿಡ್ತು. ಆ ನಂತರ ಕಡೆಗೆ ಇನ್ನೇನು ಮಾಡೋದು, ಅಪ್ಪನ ಕಾಂಟ್ಯಾಕ್ಟೇ ಇರಲಿಲ್ಲ, ನಂಬರ್ ಕೂಡ ಮಿಸ್ಸಿಂಗ್ ಆಯಿತು, ನಂಬರ್ ಇಲ್ಲ. ಆಮೇಲೆ ಏನು ಮಾಡೋದು, ಕರೋನಾ ಟೈಮಿಗೆ ತುಂಬ ಕಷ್ಟ ಆಯಿತು, ಏನು ಮಾಡೋಕ್ಕಾಗಿಲ್ಲ. ಆ ಟೈಮಿಗೆ ನಮ್ಗೆ ಸ್ವಲ್ಪ ಅಮೌಂಟ್ ಬರೋದಿತ್ತು. ಕರೋನಾ ಟೈಮಿಗೆ ನಮಗೆ 1.5 ಲಕ್ಷ ರೂಪಾಯಿ ಅಮೌಂಟ್ ಬಂತು. ಆ ಅಮೌಂಟಲ್ಲಿ ನಾವೇನು ಮಾಡಿದ್ವಿ, ಒಂದು 3 ತಿಂಗಳು ನಾವು ಹೆಂಗೋ ಜೀವನ ನಡ್ಕೊಂಡು ಹೋಯ್ತು, ಪರವಾಗಿಲ್ಲ ಅಂತ. ಆಮೇಲೆ ನಾವು ಒಂದೇ ಬರಿತಿದ್ವಿ, ಏನಪ್ಪ ಅಂತ ಸ್ತೋತ್ರ ಅಂತ. ನಮ್ಮ ಸ್ವಲ್ಪ ಸಾಲಗಳಿತ್ತು ಊಟದ ಮನೆಯಲ್ಲಿ, ಮನೆ ಕಟ್ಟಿದ್ದಕ್ಕೆ ವಿಷಯಕ್ಕೆ ಸ್ವಲ್ಪ ಸಾಲ ಮಾಡ್ಕೊಂಡು ಬಂದ್ವಿ. ಸಾಲ ಮಾಡ್ಕೊಂಡು ಬಂದಾಗ ನಾವು ಏನು ಬರಿತಿದ್ವಿ ಅಂದರೆ, ಅಪ್ಪ ಹೇಳಿದ ವಾಕ್ಯಗಳೇ ಬರ್ಕೊತಿದ್ವಿ. ಏನಂತ ಹೇಳಿದ್ರೆ, ಸಾಲ ತೀರೋದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನಾವು ಬರ್ಕೊಂತ ಹೆಚ್ಚಿಗೆ ಮಂದಿ 7,000 ಸಲ ಬರ್ದ್ವಿ. ಅದನ್ನು 7 ಸಲ ಬರೆದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಹೆಂಗೆ ಆಯ್ತು ಅಂತ ಗೊತ್ತಾಗ್ತಿಲ್ಲ. ಹೊಸನಗರದಲ್ಲಿ ನಮ್ಮ ಮನೆ ಇರೋದು, ಸಂತೋಷ್ ಶಿವಮೊಗ್ಗ ಹೊಸನಗರ ನಂದು. ಹೊಸನಗರದಲ್ಲಿ ಇರುವಂಥ 5 ಲಕ್ಷ ರೂಪಾಯಿ ಸಾಲಗಳು ಇದ್ದಕ್ಕಿದ್ದಾಗೆ ಮನ್ನಾ ಆಯಿತು. ಆಯ್ತು ಅಂತ ಗೊತ್ತಾಗ್ತಿಲ್ಲ. ನಮಗೊಂದು ವಿಡಿಯೋ ಕಳಿಸ್ಕೊಟ್ರು ತಹಶೀಲ್ದಾರ್ ಆಫೀಸಲ್ಲಿ. ತಹಶೀಲ್ದಾರೇ ಮಾತಾಡ್ತಾರೆ, ಇವ್ರಿಗೆ ಮಳೆ ಜಾಸ್ತಿ ಆಗಿಬಿಟ್ಟು ಮಳೆ ಪರಿಹಾರದಿಂದ ಇವ್ರು ಸಾಲ ಕಟ್ಟಲಿಕ್ಕೆ ಆಗ್ತಿಲ್ಲ, ಸಂಘ ಸಂಸ್ಥೆಗಳೆಲ್ಲದೂ ಕ್ಲೋಸ್ ಮಾಡ್ಬೇಕಂತ ಅವ್ರು ಸೈನ್ ಮಾಡಿ ಕೊಟ್ಬಿಟ್ರು. ಕ್ಲಿಯರ್ ಆಗ್ಬಿಡ್ತು. ನಮ್ಗೆ ದೊಡ್ಡ ಮಿರಾಕಲ್ ಆಯಿತು. ಇದೇನಪ್ಪ ಇದ್ದಕ್ಕಿದ್ದಂಗೆ ಸಾಲಗಳು ಕ್ಲಿಯರ್ ಆಯ್ತಲ್ಲ, ಆಶ್ಚರ್ಯ ಆಗ್ಬಿಡ್ತು. ಆಮೇಲೆ ಸುಮ್ಮನೆ ಬಿಟ್ಟು ದೇವ್ರು ಏನೋ ದೊಡ್ಡ ಮಿರಾಕಲ್ ಮಾಡಿದ್ರು ಅಂತ. ಆವಾಗ ಅಪ್ಪನ ವಾಕ್ಯಗಳು ಕೇಳ್ತಿದ್ವಲ್ಲ, ಅವಾಗ ಏನು ಮಾಡಿದ್ವಿ, ಅಪ್ಪನ ವಾಕ್ಯಗಳು ಕೇಳ್ತಾ ಅದನ್ನೇ ಸ್ತೋತ್ರಗಳು ಮಾಡ್ತಿದ್ವಿ. ಸ್ತೋತ್ರಗಳು ಮಾಡ್ತಾ ಕರೋನಾ ಟೈಮಿಗೆ ಎಲ್ಲ ಟೈಮಿಗೆ ನಮ್ಮ ಸಭೆಗಳಿಲ್ಲ, ಎಲ್ಲೂ ಸಭೆಗಳಿಗೆ ಹೋಗಿಲ್ಲ ನಾವು. ಆಮೇಲೆ ಅಪ್ಪವ್ರದ್ದು ಮತ್ತೆ ಕಾಂಟ್ಯಾಕ್ಟ್ ಸ್ಟಾರ್ಟ್ ಆಯಿತು. ಬೂದಿಗೆರೆಯಲ್ಲಿದೆ, ಬೂದಿಗೆರೆ ಸ್ಟಾರ್ಟ್ ಆಗಿದೆ, ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಆಮೇಲೆ ಬೂದಿಗೆರೆ ಬಂದ್ವಿ. ನಾವು ಬರಬೇಕಾದ್ರೆ ಒಂದು 4 ಜನ ಕರ್ಕೊಂಡು ಬಂದ್ವಿ ಹೊಸಪುರನ. ಬಂದಾಗ ಇಲ್ಲಿ ಶನಿವಾರ ಬಂದಾಗ ಕೌನ್ಸಿಲಿಂಗ್ ಮುಗಿಸ್ಕೊಂಡು ನಾವು ಆಮೇಲೆ ಮತ್ತೆ ಪುನಃ ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆದಾಗ ಇನ್ನೇನು ಪಸ್ಕ ಹಬ್ಬ ಮಂಜುಷ ಬಂದು ಅದಕ್ಕೂ ಮುಂಚೆ ಒಂದು 2 ತಿಂಗಳು ಮುಂಚೆ ನಾವು ಸ್ಟಾರ್ಟ್ ಆಗಿದ್ದು. ಆಮೇಲೆ ಮಂಜುಷ ಇಡ್ತೀವಂತ ಅಪ್ಪವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಮಂಜುಷಕ್ಕೆ ಏನೂ ಕೊಡ್ಲಿಕ್ಕೆ ಆಗಿಲ್ಲ. ನಮ್ಮ ಹತ್ರ ಸ್ವಲ್ಪ ಸಮಸ್ಯೆಗಳಿತ್ತು, ನಮ್ಮದು ಕೂಡ ಮನೆ ಹತ್ರ ದುಡ್ಡು ಕೊಡಬೇಕು, ಅದು ಸಮಸ್ಯೆಗಳಾಯಿತು, ಏನೂ ಕೊಡ್ಲಿಕ್ಕಾಗಿಲ್ಲ. ಆಮೇಲೆ ಮತ್ತೆ ಏನು ಮಾಡಿದ್ವಿ, ಮತ್ತೆ ಮಂಜುಷ ಹತ್ರ ಪ್ರೇಯರ್ ಏನೂ ಕೊಡೋಕ್ಕಾಗಿಲ್ಲ. ಮಂಜುಷ ಬಂದ ಅಷ್ಟಮೇಲೆ ಜೂನ್ ಲಾಸ್ಟ್ ವೀಕಲ್ಲಿ ನಾನು ಮಂಜು ಕೆಳಗಡೆ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ನನಗೆ ಪ್ರೇಯರ್ ಮಾಡ್ತಾಯಿದ್ದೀನಿ, ಮೊಣಕಲ್ ಹಾಕ್ಬಿಟ್ಟು ಪ್ರೇಯರ್ ಮಾಡ್ತೀನಿ, ನನ್ನ ಕೈ ಕಾಣಿಸ್ಬಿಟ್ಟು ಈ ಥರ ನೋಡಿ, ಇದು ಏನಕ್ಕೆ ಈ ಥರ ಕೈ ಕಾಣಿಸ್ತು ಅಂತ ಮತ್ತೆ ಪ್ರೇಯರ್ ಮಾಡಿದೆ. ಏನಪ್ಪ ಈ ಥರ ಕೈ ಕಾಣಿಸ್ತಿದೆಯಲ್ಲ ಏನಕ್ಕೆ ಅಂತೇಳಿ ಮತ್ತೆ ಪ್ರೇಯರ್ ಮಾಡಿದಾಗ ಮತ್ತೆ ಕೈ ಕಾಣಿಸ್ತು, ಮತ್ತೆ ವೈಟ್ ಕಲರ್ ಕಾಣಿಸ್ತು. ಓ ಅಪ್ಪ ದೇವ್ರೆ, ನಾನು ಏನಾದರೂ ನಿಂಗೆ ಸನ್ಮಾನ ಮಾಡ್ತೀನಿ, ಅದು ಮಾಡಿದರೆ ಏನೋ ಘನವಾಗಿ ಕೊಡ್ತೀನಿ ಅಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಹೋದೆ. ಮನೆಗೆ ಹೋಗ್ಬಿಟ್ಟು ಮತ್ತೆ ಪುನಃ ಅಲ್ಲಿ ನಮ್ಮ ಫೋಟೋ ತೊಗೊಂಡೋದ್ವಿ. ಫೋಟೋದ ಹತ್ರ ಮತ್ತೆ ಮೊಣಕಲಾಕಿ ಪ್ರೇಯರ್ ಮಾಡೋಕೆ ಅಲ್ಲಿ ರಿಯಲಾಗಿ ಕಾಣಿಸ್ಬಿಡ್ತು ಕೈ. ಕೈ ಕಾಣಿಸ್ಬಿಡ್ತು. ನನಗೆ ಆಶ್ಚರ್ಯ ಆಯ್ತಪ್ಪ ದೇವ್ರೆ, ನಾನು ನಿನಗೆ ಮಹಿಮೆ ಪಡಿಸ್ತೀನಪ್ಪ, ಏನೋ ಘನವಾಗಿ ಕೊಡ್ತೀನಿ, ಯಾವುದಾದ್ರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಡಿಸೈಡ್ ಮಾಡಿದೆ. ಏನಾದರೂ ಒಂದು ಕೊಡಬೇಕು ಅಂತ ಹೇಳಿದಾಗ ಸರ್ಚ್ ಮಾಡಿದಾಗ ನನಗೆ ಒಂದು ದುಡ್ಡಿನ ಮಾಲೆನೇ ಕೊಟ್ಬಿಡೋಣ, ಯಾವುದೋ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಅಂತ ಅಂದ್ಕೊಂಡೆ. ಅಷ್ಟಿಷ್ಟು ಅಂತಿಲ್ಲ, ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಪ್ಪ ಅಂತ ಹೇಳಿ ಅಂದ್ಕೊಂಡಾಗ ಸರ್ಚ್ ಮಾಡಿದೆ, ಗೂಗಲೆಲ್ಲ ಸರ್ಚ್ ಮಾಡಿದೆ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಒಬ್ಬರು ಕಾಂಟ್ಯಾಕ್ಟ್ ಸಿಕ್ತು, ಅವರು ದುಡ್ಡಿನ ಮಾಲೆ ಮಾಡಿ ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರು ತಮಿಳನ್ಸು. ಕೇಳಿದಾಗ ಅವ್ರು ಹೇಳಿದರು, ಇಷ್ಟಾಗುತ್ತೆ ಚಾರ್ಜಸ್, ಈ ಥರ ಆಗುತ್ತೆ, ನೀವು ಟ್ಯಾಕ್ಸ್ ಎಲ್ಲ ಕಟ್ಟಬೇಕು ಗೌರ್ಮೆಂಟಿಗೆ ಅಂದರು. ಆಯ್ತು ಕಟ್ತೀವಿ ಪರವಾಗಿಲ್ಲ ಅಂತೇಳಿ ಅದು ಮಾಡಲಿಕ್ಕೆ ಕೂಡ ಟ್ಯಾಕ್ಸು ಎಲ್ಲ ಕಟ್ಬಿಟ್ಟು ಅವ್ರ ಚಾರ್ಜ್ ಎಲ್ಲ ಸೇರಿಬಿಟ್ಟು ಅದು ಆಯ್ತು ಮಾಡಿಕೊಡಿ ಅಂತ ಲಾಸ್ಟ್ ವೀಕಲ್ಲಿ ಹಾಕಬೇಕಿತ್ತು, ಆಗಿಲ್ಲ. ಬಟ್ ಈ ವೀಕದಲ್ಲಿ ನಾವು ಅದನ್ನು ಸನ್ಮಾನ ಮಾಡಬೇಕಂತ ತಗೊಂಡು ಹಾಗೇನೆ ಅದು ಮಂಜುಷಕ್ಕೆ ದುಡ್ಡಿನ ಹಾರ, ಅಪ್ಪನಿಗೆ ಒಂದು ಮಾಲೆ ನಾನು ಕಾಯಿನ್ಸಿನ್ ಮಾಡಿದ್ದೀನಿ ಅಪ್ಪನಿಗೆ ಅಮ್ಮನಿಗೆ. ಆಮೇಲೆ ಶಿಲ್ಬೆಗೆ ಒಂದು ಕಾಯಿನ್ಸ್, ಒಟ್ಟು 3 ಹಾರ ತಂದಿನಿ, 3 ಮತ್ತು ಒಂದು ಮಂಜುಷ, ಒಟ್ಟು 4 ಹಾರಗಳು ಮಾಡಿಸಿ ನಾನು ಮಾಡಿಸ್ಬಿಟ್ಟು ಅದನ್ನು ಸನ್ಮಾನ ಮಾಡೋಣ ಅಂತ ಈಗ ನಾನು ತೊಗೊಂಡು ಬಂದೀನಿ.
ತುಂಬ ಕಷ್ಟದಲ್ಲಿ ಬಂದ್ವಿ ನಾವು ಗ್ರೇಸ್ ಮಿಸ್ಟ್ರಿಗೆ. ಯಾಕಂದರೆ ಸ್ವಲ್ಪ ಟೈಮ್ ಗ್ಯಾಪ್ ಆಯಿತು. ಗ್ಯಾಪ್ ಆದಾಗ ತುಂಬ ಕಷ್ಟಪಟ್ಟು ಬಂದ್ವಿ. ನಾನು ಲಾಸ್ಟ್ ವೀಕಲ್ಲಿ ನಾನು ಒಬ್ಬಳೇ ಬಂದೆ, ಕಾಂಟ್ಯಾಕ್ಟು ಇರಲಿಲ್ಲ, ಒಬ್ಬಳೇ ಬಂದೆ. ನಾನು ಒಬ್ಬರನ್ನ ಕರ್ಕೊಂಡು, ನನಗೆ ಅಲ್ಲಿ ದಾರಿ ಗೊತ್ತಿಲ್ಲ, ನಾನು ಬೆಂಗಳೂರಲ್ಲೂ ಅಡ್ಡಾಡಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರನ್ನ ಕರ್ಕೊಂಡು ಬಂದೆ. ಬಟ್ ಅದು ಬಂದ ಮೇಲೆ ನಾನು ಅಪ್ಪ ವಾಕ್ಯ ಹೇಳ್ತಿದ್ರು ಲಾಸ್ಟ್ ವೀಕಲ್ಲಿ, ನಿಮ್ಮ ಮನೆ ಮೇಲೆ ಬಂದಿರುವಂಥ ನುಂಗು ಹುಳಗಳನ್ನು, ನಿಮ್ಮ ಆರೋಗ್ಯದ ಮೇಲೆ ಬಂದಿರುವಂಥ ನುಂಗು ಹುಳಗಳನ್ನು ದೇವರು ತಡೆ ಮಾಡ್ತಾನೆ, ನಿಮ್ಮ ಕೈಲಿ ಏನಿದೆ ಅದನ್ನು ಬಿತ್ತಲೇಬೇಕು ಅಂತ ದೇವರು ಅಪ್ಪ ವಾಕ್ಯ ಹೇಳ್ತಿರ್ಬೇಕಾದ್ರೆ ಇದು ನನಗೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆವಾಗ ನಾನು ಏನು ಮಾಡಬೇಕು, ಆವಾಗ ತುಂಬ ನಮ್ಮ ಮನೆಯವರಿಗೆ ತುಂಬ ಹುಷಾರಿರಲಿಲ್ಲ. ಏನಾಗಿತ್ತು ಅಂದರೆ ಅವರಿಗೆ ಪೈಲ್ಸ್ ಆಗಿ ಸ್ವಲ್ಪ ಬ್ಲಡ್ ಎಲ್ಲ ಕಮ್ಮಿ ಆಗಿ 3 ಪಾಯಿಂಟ್ ಬ್ಲಡ್ ಇತ್ತು. ಬಟ್ ಆದರೆ ಏನೂ ಆಗಿರಲಿಲ್ಲ. ದೇವ್ರಿಗೆ ಸ್ತೋತ್ರ. ಆ ಪ್ಲಾಂಟ್ ಬ್ಲಡ್ ಇದ್ದಾಗ ನಾನು ಏನು ಮಾಡಬೇಕು, ದೇವ್ರಿಗೆ ಏನಾದರೂ ಕೊಟ್ಟರೆ ನನಗೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ಡಾಕ್ಟ್ರ್ ಹೇಳಿದರು ಈ ಥರ ಪದಾರ್ಥ ತಿನ್ನಬಾರ್ದು, ಈಟಿನ ತಿನ್ನಬಾರ್ದು ಅವೆಲ್ಲ ಹೇಳಿದರು. ನಾನು ಹೇಳಿದೆ ಇನ್ಮೇಲೆ ನೀನು ಎಲ್ಲ ತಿನ್ನು, ಏನೂ ಆಗಲ್ಲ ಅಂತ ಹೇಳಿದೆ. ಅವಾಗಿಂದ ನಮ್ಮ ಮನೆಯವ್ರು ತುಂಬ ಎಲ್ಲ ತಿನ್ಬೋದಾ ಅಂದರೆ ತಿನ್ನೋ ಏನೂ ಆಗಲ್ಲ ಅಂದ್ವಿ. ತಿಂದರು. ಬಟ್ ಆದರೆ ಅಪ್ಪ ಅವತ್ತು ನಂಬರ್ ತೊಗೊಂಡಿದ್ರು. ನನಗೆ ಖಂಡಿತ ಗೊತ್ತಿರಲಿಲ್ಲ ಅಪ್ಪ ಫೋನ್ ಮಾಡ್ತಾರೆ ಅಂತ. ಅಪ್ಪ ಕಾಲ್ ಮಾಡಿದಾಗಂತೂ ತುಂಬ ಖುಷಿ ಆಗಿಬಿಟ್ಟೆ ನಾನು. ಆಮೇಲೆ ಅಪ್ಪ ಹೇಳಿದ್ರು, ಮಗಳೇ ನೀನು ಭಯ ಪಡಬೇಡ, ನಿಮ್ಮ ಮನೆ ಮೇಲಿರುವಂಥ ಎಲ್ಲ ಬಾಧೆಗಳನ್ನು ದೇವ್ರು ತೆಗ್ದಾಕ್ತಾನೆ ಅಂತ ಅಪ್ಪ ಹೇಳಿದ್ರು. ಆಮೇಲೆ ನಿಮ್ಮಿಂದ ತುಂಬ ಜನ ಬರ್ತಾರೆ ಮಗಳೇ ಅಂತ ಹೇಳಿದರು. ಅವಾಗ ಹೇಳಿದ ಮಾತು ಇವತ್ತು 20 ಜನ ದೇವ್ರ ಕಡೆಗೆ ಬಂದಿದ್ದಾರೆ. ಸುವಾರ್ತೆ ಸಾರಿದೀನಿ. ಎನ್ಕರೇಜ್ ಮಾಡಿ 20 ಜನ ಕರ್ಕೊಂಡ್ ಬಂದಿದ್ದಾರೆ. ಜೋರಾಗಿ ಬನ್ನಿ, ಚಪ್ಪಾಳೆ. ಥ್ಯಾಂಕ್ ಯು. ಹೋದ್ಸತಿನ ಅಮ್ಮ ಹೇಳಿದ್ರು, ನಂಗೆ ತುಂಬ ಭಯ ಇತ್ತು. ನಾನು ಅಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆ. ಅಮ್ಮ ಹೇಳಿದರು, ಮಗಳೇ ಭಯದ ಆತ್ಮಗಳೆಲ್ಲ ತೆಗ್ದಾಕ್ತಾರೆ ದೇವರು ಅಂತ. ಅವತ್ತಿಂದ ನಾನು ಇವತ್ತಿನವರೆಗೂ ಭಯ ಪಡ್ತಾ ಇಲ್ಲ. ಯಾರ ಹತ್ರ ಹೇಳಿದ್ರು ಸ್ವಲ್ಪ ಧೈರ್ಯವಾಗಿ ನಾನು ಮಾತಾಡ್ತೀನಿ. ಅವಾಗ ಫಸ್ಟು ತುಂಬಾ ಭಯ ಪಡ್ತಿದ್ದೆ ಅಮ್ಮ. ರೋಡ್ ಕ್ರಾಸ್ ಮಾಡಬೇಕಾದ್ರೂ ನನ್ನ ಜೊತೆಗೆ ಯಾರಾದರೂ ಬೇಕಿತ್ತು. ಆವಾಗಿಂದ ನಾನು ಕರೆಕ್ಟಾಗಿ ಇವಾಗ ರೋಡ್ ಕ್ರಾಸ್ ಮಾಡ್ತೀನಿ. ಬಟ್ ಅದು ಯಾರೂ ಬೇಕಾಗಿಲ್ಲ. ಆಮೇಲೆ ನಾನು ತುಂಬ ಧೈರ್ಯವಾಗಿ ಮಾತಾಡ್ತೀನಿ. ದೇವ್ರಿಗೆ ಸ್ತೋತ್ರ. ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಕರೆಕ್ಟಾಗಿ ಕೇಳಿದ್ರೆ ನಾವು ತುಂಬ ಮೇಲೆ ಬರ್ತೀವಿ, ಇದಂತೂ ಗ್ಯಾರಂಟಿ. ಬಟ್ ಎಲ್ಲರೂ ನೀವು ಅಪ್ಪ ಅಮ್ಮ ಹೇಳೋದನ್ನ ಕರೆಕ್ಟಾಗಿ ಕೇಳಿ ಅಷ್ಟೇ, ಇನ್ನೇನು ಬೇಡ. ಆಮೇಲೆ ನಮ್ಮ ಆಲಯದಲ್ಲಿ ತುಂಬ ವಿಶೇಷ ಇರುತ್ತಲ್ವ, ವಾರ 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 ಒಂದು ವಿಶೇಷ ಇರುತ್ತೆ ಅಲ್ವಾ. ಯಾರಿಗಾದ್ರೂ ಗೊತ್ತಾ ಯಾಕೆ ಅಂತ ಗೊತ್ತಾ? ಅಪ್ಪ ಅಮ್ಮನ ಬಿಟ್ಟು ಹೇಳಿ. ಅಪ್ಪ ಅಮ್ಮಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮಗೆ ಬಿಟ್ಟು ಹೇಳಿ, ಯಾರಿಗಾದ್ರೂ ವಿಶೇಷ ಯಾಕಿರುತ್ತೆ ಅಂತ ಗೊತ್ತಾ? ಕ್ವಶನ್ ನಾನೇ ಹೇಳ್ತೀನಿ, ಅಪ್ಪಗೆ ಟೈಮ್ ತಗೊಳಕ್ಕಾಗಲ್ಲ. ಏನಂದರೆ ಅಪ್ಪನ ವಿಷಯವಾಗಿ ಅಮ್ಮನ ವಿಷಯವಾಗಿ ಪರಲೋಕದಲ್ಲಿ ದೇವರು ಹಬ್ಬ ಮಾಡ್ತಿರ್ತಾರೆ. ಯಾಕೆ ಅಂದರೆ ಒಂದು ಆತ್ಮಕ್ಕೆ ನಾವು ಸುವಾರ್ತೆ ಸಾರಿದ್ರೆ, ದೇವ್ರ ಕಡೆ ಕರ್ಕೊಂಡು ಬಂದರೆ ದೇವ್ರೇನು ಮಾಡ್ತಾರೆ, ಹಬ್ಬ ಮಾಡ್ತಾರೆ. ಅದೇ ಥರ ಅಪ್ಪ 1000 ಜನಕ್ಕೆ ದಿನ ವಾಕ್ಯ ಸಾರ್ತಾರೆ. ತುಂಬ ಜನ ಟರ್ನ್ ಆಗ್ತಾರೆ. ಅದಕ್ಕೋಸ್ಕರ ಅಪ್ಪ ಅಮ್ಮನ ವಿಷಯವಾಗಿ ಪರಲೋಕದಲ್ಲಿ ಹಬ್ಬ ನಡೀತಿರುತ್ತೆ. ಅದಕ್ಕೋಸ್ಕರ ವಾರ 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 ನಮ್ಮ ಆಲಯದಲ್ಲಿ ವಿಶೇಷನೇ ಇರುತ್ತೆ. ಮತ್ತು ನೀವು ಅದ್ಭುತ ಅಂದ್ಕೊಂಡ್ಮೇಲೆ ಇನ್ನೂ 1000 ಜನಕ್ಕೆ ನೀವು 1, 2, 3, 4 ಜನ ಕರ್ಕೊಂಡು ಬನ್ನಿ. ನಿಮ್ಮ ವಿಷಯವಾಗಿ ದೇವರು ಹಬ್ಬ ಮಾಡಲಿ ಅಂತ ನಾನು ಕೇಳ್ತೀನಿ. ಮತ್ತು ಹೇಳ್ಕೊಡ್ತಾರೆ ಅಲ್ಲೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ನನ್ನ ಜೀವಂತ ಸಾಕ್ಷಿ ಇದ್ದೀವಿ. ಯಾಕಂದರೆ ನಾವು ಯಾವಾಗೋ ಸತ್ತು ಹೋಗ್ಬೇಕಾಗಿತ್ತು. ಕರೋನಾದಲ್ಲಿ ನಮ್ಗೆ ಯಾರೂ ಇರಲಿಲ್ಲ ಅಮ್ಮ. ಕರೋನಾದಲ್ಲಿ ನೋಡ್ಬೇಕಂದಾಗೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಇವರಪ್ಪ ಅಮ್ಮ ಆಗಿರ್ಬೋದು, ಯಾರೂ ನಮ್ಮನ್ನು ಕೈ ಹಿಡ್ದಿಲ್ಲ. ಯಾರೂ ನಮ್ಮ ಕಾಂಟ್ಯಾಕ್ಟು ಇರಲಿಲ್ಲ ಅಮ್ಮ. ನಾವು ಹೆಂಗೆ ಬರೀ ಸ್ತೋತ್ರ ಮಾಡಿ ಅಪ್ಪ ಹೇಳಿದ್ದು ಒಂದೇ, ನಾವು ಎಲ್ಲೋದ್ರೂ ಬಟ್ ಆದರೆ ನಾವು ಮನೇಲಿ ಮಾಡ್ತಾ ಇದ್ದಿದ್ದು ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸ್ತೋತ್ರ ಅಂತಲೇ ನಾವು ಮಾಡ್ತಾ ಇದ್ವಿ. ಯಾಕೆಂದರೆ ಕೆಲವು ಟೈಮ್ ನಮಗೆ ಬರೋಕ್ಕಾಗಿಲ್ಲ ಅಷ್ಟೇ. ಬಟ್ ಆದರೆ ಇಲ್ಲಿ ಬಂದ ಮೇಲೆ ಎಲ್ಲೂ ಹೋಗೋಕ್ಕಾಗಲ್ಲ. ಇಲ್ಲಿರೋದು ಪವರ್ ಹೆಂಗೈತೆ.
ಇಲ್ಲಿ ಪವರ್ ಹೆಂಗೈತೆ, ಇಲ್ಲಿ ಏನಿಲ್ಲ, ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಎಲ್ಲದು ಕೊಡ್ತಾರೆ. ಅಲ್ಲಿ ಬೇರೆ ಕಡೆಗೆಲ್ಲ ಹೋದಾಗ ಹೇಳ್ತಿರ್ತಾರೆ, ಅಲ್ಲಿ ಸುಳ್ಳು ಹೇಳ್ತಾರೆ, ಆಮೇಲೆ ಸುಳ್ಳು ಸಾಕ್ಷಿ ಆ ಥರ ಈ ಥರ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಅದು ಯಾವುದು ನಂಬಕ್ಕೆ ಹೋಗಬೇಡಿ. ಬಟ್ ಜೀವಂತ ಸಾಕ್ಷಿ ನಾವಿಬ್ಬರು ಇದ್ದೀವಿ. ಯಾಕೆಂದರೆ ಅಪ್ಪ ಕೊಡೋ ಒಂದೊಂದು ವಾಕ್ಯನೂ, ಅಮ್ಮ ಹೇಳೋ ಕೌನ್ಸಿಲಿಂಗಿಂದ ನಾವು ತುಂಬ ಚೆನ್ನಾಗಿದ್ದೀವಿ. ನಿಜವಾಗ್ಲೂ ಅಪ್ಪ ಅವತ್ತು ನಮ್ಮ ಮದುವೆ ಆಗೋ ಟೈಮಲ್ಲಿ ನಿಮಗೆ ಹೇಳ್ತೀನಿ, ಮದುವೆ ಟೈಮಲ್ಲಿ ಇವರು ಯೂಟ್ಯೂಬ್ ನೋಡ್ಕೊಂಡು ಅಪ್ಪನ ಕಾಲ್ ಮಾಡಿದ್ದಾರೆ. ಅಪ್ಪ ಆ ಹುಡುಗಿನ ಆಗ್ಬಹುದಾ ಹೆಂಗೆ ಅಂತ ಕೇಳಿದ್ದಾರೆ. ಅಪ್ಪ ಹೇಳಿದಾರಂತೆ, ಮಗ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ಕೊಳ್ಳಿ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಅಪ್ಪ ಹೇಳಿದ್ದಾರೆ. ನಿಜವಾಗ್ಲೂ ಅವತ್ತಿಂದ ಇವತ್ತಿನವರೆಗೂ ನಾವು ಒಂದಿನಕ್ಕೂ ಜಗಳ ಆಡಿಲ್ಲ, ಒಂದಿನಕ್ಕೂ ನಾವು ಜಗಳ ಆಡಿಲ್ಲ, ನಮ್ಮ ಮಧ್ಯೆ ಭೇದ ಭಾವ ಬಂದಿಲ್ಲ. ಬಟ್ ಆ ಥರ ಅಪ್ಪನ ಮಾತು ಹೆಂಗಿರುತ್ತೆ ನಮ್ಮ ಮಧ್ಯದಲ್ಲಿ ಅಂದರೆ, ಭೂಮಿಗೆ ಮಳೆ ಹೇಗೆ ಫಲ ಕೊಡದೆ ಹಿಂತಿರುಗಲಾರದೋ ಅದೇ ರೀತಿ ಅಪ್ಪ ಅಮ್ಮನ ಮಾತು ನಮಗೆ ಫಲ ಕೊಡದೆ ಹಿಂತಿರುಗಲ್ಲ. ಅದೇ ರೀತಿ ಅಪ್ಪ ಅಮ್ಮ ಏನು ಹೇಳ್ತಾರೋ ಅದನ್ನ ಕೇಳಿ, ಬೇರೆಯವ್ರು ಏನು ಹೇಳ್ತಾರೋ ಅದನ್ನ ಕೇಳಬೇಡಿ. ಒಬ್ಬರನ್ನೊಬ್ಬರನ್ನ ಕರ್ಕೊಂಡು ಬನ್ನಿ, ಸುವಾರ್ತೆ ಸಾರಿ ಅಂತ ಹೇಳ್ತೀನಿ. ತುಂಬ ಮಾತಾಡ್ತಿರಲಿಲ್ಲ, ತುಂಬ ಭಯ ನನ್ನ ಹತ್ರ ಬರೋಕ್ಕೆ. ಲಾಸ್ಟಿಗೆ ಅವನು ಕನೆಕ್ಟ್ ಆದ ನನ್ನ ಹತ್ರ. ಒಂದಿನ ಬಂದು ಹೇಳ್ದ, ಅಪ್ಪ ನಾನು ಮಂಜುಷ ಪೆಟ್ಟಿಗೆ ಹತ್ರ ಒಂದು ಬಿಳಿ ಕೈ ಥರ ನೋಡ್ತೀನಪ್ಪ. ಫಸ್ಟ್ ಟೈಮು ದರ್ಶನ್ ಅನ್ನೋದು ಈ ಹುಡುಗನಿಗೆ ಗೊತ್ತಿರಲಿಲ್ಲ. ಅಪ್ಪ ನಾ ಇದೀನಿ ಮಗನೇ ಅಂತ ಹೇಳಿದ್ದೇನೆ. ತೋರಿಸಿದಾಗ ಆ ಕೈಗಳಿಗೆ ಏನಾದರೂ ಒಂದು ಸನ್ಮಾನ ಮಾಡಬೇಕು, ಅದು ಹೂವಿಂದ ಕೊಡಬಾರ್ದು, ಎಲ್ಲ ನೋಟ್ಗಳಿಂದ ಬೆಲೆ ಕಟ್ಟಬೇಕಂತೇಳಿ ಸುಮಾರು ಒಂದು 50,000 ಖರ್ಚು ಮಾಡಿ ಆ ನೋಟನ್ನು ಒಂದು ಸರಮಾಳಿಯಾಗಿ ಅವರು ಇಲ್ಲಿ ದೇವ್ರ ಸನ್ನಿಧಾನಕ್ಕೆ ತಂದಿದ್ದಾರೆ. ಅದನ್ನು ಮೊದಲು ಆ ಮಂಜುಷ ಪೆಟ್ಟಿಗೆಗೆ ಆ ಕೈ ನೋಡಿದ್ದೀನಪ್ಪ, ಆ ಕೈಗೆ ನಾನು ಏನಾದರೂ ಹಾಕಬೇಕು ನಾನು ಅಂತ ಹೇಳ್ಬೇಕಾದ್ರೆ ಕೆಲವೇ ವಾರದಲ್ಲಿ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ಅವ್ರು ಬರಬೇಕಾದ ಹಣ ಅವ್ರ ಕೈಗೆ ಬಂದು ಸೇರಿದೆ. ಅವರು ತೀರ್ಮಾನ ಮಾಡಿದ್ರು, ದೇವರು ಆ ಸೋರ್ಸ್ನ ತಂದು ಕೊಟ್ಟರು. ನೋಡಿ, ನಾನು ಹೇಳ್ತೀನಿ, ಯಾವಾಗ ಬೀಜ ಬಿತ್ತುತ್ತೀನಿ ಅಂತ ಹೇಳ್ತೀರಾ, ಅದು ಸರಮಾಲೆ ಆಗಿರೋದು, ಹೂವಿನ ಮಾಲೆ ಆಗಿರ್ಬೋದು, ಸೇವಕರು ಪಾದ ತೊಳೆಯೋದಾಗಿರ್ಬೋದು, ಅಥವಾ ಬೀಜ ಬಿತ್ತೋ ಯಾವುದೇ ಇರಲಿ, ಎವ್ರಿಥಿಂಗ್ ಇಸ್ ಇನ್ ಅ ಫಾರ್ಮ್ ಆಫ್ ಸೀಡ್, ಬಟ್ ಓನ್ಲಿ ಇನ್ ದ ಡಿಫ್ರೆಂಟ್ ಕೈಂಡ್, ಒಂದು ಬೇರೆ ರೂಪಗಳು ತಾಳತ್ತೆ. ಯಾವಾಗ ಅದು ತೀರ್ಮಾನ ಗಂಡ ಹೆಂಡತಿ ಮಾಡಿದ್ರು, ಹೇಳಿದ್ರೆ ಧಾರಾಳವಾಗಿ ಮಾಡಪ್ಪ, ಘನಪಡಿಸು ದೇವ್ರನ್ನ, ನಿನ್ನ ಬೆಳೆಯ ಪ್ರಥಮ ಫಲದಿಂದ ನಿನ್ನ ಕಾಣಿಕೆಯಿಂದ ಕರ್ತನ್ನ ಘನಪಡಿಸು, ಸನ್ಮಾನ ಮಾಡು, ಒಡಂಬಡಿಕೆಗೆ ಸನ್ಮಾನ ಮಾಡು ಅಂತ ಹೇಳ್ಬೇಕಾದ್ರೆ ಇವತ್ತು ಆ ಸನ್ಮಾನ ರೂಪವಾಗಿ 7 ತಟ್ಟೆಗಳಿಂದ ದವಸಗಳನ್ನ ತಂದು, ಅನೇಕ ಹಣ್ಣು ಹಂಪಲುಗಳಿಂದ ತಂದು, ಆ ನಾಣ್ಯಗಳಿಂದ ದೇವರಿಗೆ ಸನ್ಮಾನ ಮಾಡಬೇಕಂತ ಹೇಳಿ ಬಂದಿದ್ದಾರೆ. ಇವತ್ತು ಅವ್ರು ಕೊಡತಕ್ಕಂಥ ಈ ಸರಮಾಳಿಯ ನೋಟನ್ನು ಸ್ವೀಕಾರ ಮಾಡ್ಕೊಳ್ಳೋಣ. ಒಂದೆರಡು ಮಾತು ಏನು ಹೇಳ್ತೀಯಪ್ಪ ಯೂಟ್ಯೂಬ್ ನೋಡ್ಬೇಕಾದ್ರೆ? ಅಪ್ಪ ನನಗೆ ಯೂಟ್ಯೂಬ್ ನೋಡಬೇಕಾದ್ರೆ ಏನೋ ಒಂಥರ ತುಂಬ ವಾಕ್ಯಗಳು ಎಲ್ಲೂ ಕೇಳಿಲ್ಲಲ್ಲ ಈ ಥರ ವಾಕ್ಯಗಳು. ನಾನು ತುಂಬ ಸಭೆಗಳು ನೋಡಿದ್ದೀನಿ, ತುಂಬ ಜನ ಹತ್ರ ಹೋಗಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ. ಆದರೆ ಈ ಥರ ವಾಕ್ಯಗಳು ನಾನು ಎಲ್ಲೂ ಕೇಳಿಲ್ಲ. ಈ ವಾಕ್ಯಗಳು ಏನಿದೆ ಒಂದೊಂದು ಗೂಢಾರ್ಥಗಳನ್ನು ತಿಳಿಸುತ್ತೆ ವಾಕ್ಯಗಳ ಅಪ್ಪವರು. ಒಂದು ವಾಕ್ಯದಲ್ಲಿ 10-16 ಅರ್ಥಗಳಿರುತ್ತಲ್ವ, ಅದೇ ರೀತಿ ಅಪ್ಪನು ಕೂಡ ಆ ರೀತಿ ವಾಕ್ಯದ ಗುಣಾರ್ಥಗಳು ನಮ್ಗೆ ತಿಳಿಸ್ತಾರೆ. ನಮ್ಗೆ ಅದನ್ನು ಕಲೀಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಯಾಕಂದ್ರೆ ಅಪ್ಪ ಆ ರೀತಿ ವಾಕ್ಯಗಳು ಕಲಿಸ್ತಾರೆ ನಮಗೆ. ಈ ಥರ ಸ್ತೋತ್ರ ಮಾಡಿ, ಈ ಥರ ಘನಪಡಿಸಿ, ದೇವರನ್ನು ಕೊಡಿ, ಮಹಿಮೆ ಪಡಿಸಿ ಅಂತ. ನಾನು ಯೂಟ್ಯೂಬ್ ನೋಡಿದಾಗ ಇದೇನೋ ವಿಶೇಷವಾಗಿದೆ ಅಲ್ಲ, ಇವ್ರ ಸಭೆ, ಇವ್ರ ಬೋಧನೆ ನಂಗೆ ತುಂಬ ವಿಚಿತ್ರ ಅನ್ಸುತ್ತಲ್ಲ, ಏನೋ ಅಂತ ನೋಡೋಣ ಅಂತ ಅದು ಇಂಟ್ರೆಸ್ಟ್ ಆಗ್ಬಿಡ್ತು. ನೋಡ್ತಾ ಇವ್ರು ಎಲ್ಲ ವಿಡಿಯೋಗಳು ನೋಡಿನಿ, ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಇರೋದು ಅಂತ. ಎಷ್ಟು ನೋಡಿದೆ? ಆಲ್ಮೋಸ್ಟ್ ತುಂಬ ನೋಡಿನಿ ಸಪ್ಪ. ನಾನು ಹಳೆ ವಿಡಿಯೋಗಳು ತುಂಬ ನೋಡಿನಿ. ಅದು ಮಂಗಳೂರಿಗೆ ಒಂದು ತುಳು ಒಂದು ಸಾಕ್ಷಿ ಹೇಳೋದು ಅಲ್ಲಿವರೆಗೂ ನೋಡಿದ್ದೀನಿ. ತುಂಬ ಒಂದು ಹುಡುಗಿ ಅವಾಗ ಹಳೆ ವಿಡಿಯೋಗಳು ತುಂಬ ನೋಡಿದ್ದೀನಿ. ಆಮೇಲೆ ಅಪ್ಪವ್ರದ್ದಷ್ಟೇ, ನಮ್ಮ ಜೀವನದಲ್ಲಿ ಹೀರೋ ಬಂದುಬಿಟ್ರು, ಆಮೇಲೆ ಮತ್ತೆ ಪತ್ತೆನೇ ಇರಲಿಲ್ಲ. ತುಂಬ ಕಷ್ಟಗಳಾಯಿತು. ಏನು ಮಾಡೋದಪ್ಪ, ಎಲ್ಲಿ ಹೋಗೋಣ, ಅಪ್ಪವ್ರದ್ದು ಎಲ್ಲೂ ಹುಡ್ಕೋಕ್ಕಾಗ್ತಿಲ್ವ ಅಂತ ಅಂದ್ಕೊಂಡಾಗ ಲಾಸ್ಟ್ ಮತ್ತೆ ಬೂದಿಗೆರೆಗೆ ಬಂದುಬಿಟ್ಟು, ಬೂದಿಗೆರೆ ಲಾಸ್ಟ್ ನಮಗೆ ಅಪ್ಪರಿಂದ ಒಂದು ಈ ಮಂಜುಷಕ್ಕೆ ಒಂದು ಹಾರ ಮಾಡ್ಲಿಕ್ಕೆ ನಮ್ಗೊಂದು ಪುಣ್ಯ ಆಯಿತು. ಅಮ್ಮವರಿಗೆ ಆ ಥರ ದರ್ಶನ ಕೊಟ್ಟರೆ ನಮಗೇನೋ ದೇವರು ಒಂದು ಕೈ ಕಾಣಿಸ್ಬಿಟ್ಟು ಒಂದು ಹಾರ ಸಣ್ಣ ಕಾಣಿಕೆ, ಇಲ್ಲರಲ್ಲ ಎಷ್ಟೆಷ್ಟೋ ತುಂಬ ದೊಡ್ಡ ಕೊಟ್ಟಿದ್ದಾರೆ, ಅದು ನಂದೇನೋ ಸಣ್ಣ ಒಂದು ಬಡವನ ಸಣ್ಣ ಕಾಣಿಕೆ ದೇವರಿಗೆ ಅರ್ಪಣೆ ಮಾಡ್ತೀನಿ. ಆ ವಾಕ್ಯ ಅದಕ್ಕೆ ಹೇಳ್ತೀನಲ್ಲ, ವಾಕ್ಯಕ್ಕೆ ಶಕ್ತಿ ಇದೆ, ವಾಕ್ಯಕ್ಕೆ ಬಲ ಇದೆ, ವಾಕ್ಯ ಬೀಜವಾಗಿದೆ. ಅದು ಸಾಧಾರಣ ಹೋಗಲ್ಲ. ಒಬ್ಬ ವ್ಯಕ್ತಿ ಕೇಳ್ತಾನಂದ್ರೆ ಅದು ಅವನ ಹೃದಯದಲ್ಲಿ ಹೋಗಿ ದೊಡ್ಡ ಕೆಲಸ ಮಾಡ್ಕೊಂಡು ಎಷ್ಟೋ ಸೇವಕರುಗಳೆಲ್ಲ ಬಂದು ಇವನ್ನ ಚಾಲೆಂಜ್ ಮಾಡಿದ್ರು, ನೀನು ಹೋಗ್ಬಾರ್ದು, ಮಾಡಬಾರ್ದು. ಒಂದೊಂದೇ ಕ್ವಶನ್ ಇವನು ಕೇಳಿರೋದು ಅವ್ರನ್ನೆಲ್ಲ. ಏನಪ್ಪ? ಹೂನಪ್ಪ, ಹಾಗೆ ಕೇಳಿದರು. ಅಲ್ಲಿ ಒಬ್ಬರು ಬಂದುಬಿಟ್ಟು ನನಗೆ ಹೇಳಿದರು, ಎಲ್ಲಿ ಹೋಗ್ತೀರಾ ಅಂತ ಕೇಳಿದ. ನಾನು ಗ್ರೇಸ್ ಮಿನಿಸ್ಟ್ರಿ ಅಂತ ಹೇಳಿದಾಗ ಕೆಲವೊಂದು ಕಡೆ ಸುಳ್ಳು ಬೋಧನೆ ಇರುತ್ತೆ, ಯಾಕೆ ಹೋಗ್ತೀರಾ ಅಂತ ಕೇಳಿಬಿಟ್ರು. ಸುಳ್ಳು ಹಂಗಾರೆ ಸತ್ಯ ಎಲ್ಲಿ ನಡೀತೆ ಅಂತ ಕೇಳಿದೆ. ನಾನು ಒಂದೇ ಮಾತು ಕೇಳಿದೆ ಅವರಿಗೆ ಫಸ್ಟ್, ಸತ್ಯ ಎಲ್ಲಿದೆಯಪ್ಪ, ಎಲ್ಲರೂ ಕೂಡ ಸುಳ್ಳೆ ಅಲ್ವಾ, ಸತ್ಯ ಎಲ್ಲಿ ಅಂತ ಕೇಳಿದಾಗ ಅವ್ರು ಏನು ಮಾತಾಡಿಲ್ಲ. ನಂಗೆ ಅರ್ಜೆಂಟಿನ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಆಯ್ತು.
ಆಮೇಲೆ ಕೆಲವರು ಹೇಳ್ತಾರೆ ಯೂಟ್ಯೂಬಲ್ಲೆಲ್ಲ ಅವ್ರದ್ದು ಗ್ರೇಸ್ ಮಿನಿಸ್ಟ್ರಿ ಸುಳ್ಳು, ಅದು ಸುಳ್ಳು, ಇದು ಸುಳ್ಳು ಅಂತ. ನಾವೇ ಜೀವಂತ ನಾವು ಹೆಚ್ಚು ಕಮ್ಮಿ ಈಗ ನಾನು ದೇವ್ರು ನಂಬ್ಕೊಂಡು ತುಂಬ ವರ್ಷ ಆಯಿತು. ಇವತ್ತಿನ ನಾನು ಎಷ್ಟೆಷ್ಟೋ ಕಷ್ಟಗಳು ಬಂತು, ಸಾಯಬೇಕಾಗಿತ್ತು, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕಾಗಿತ್ತು. ಅಂಥ ಸಿಚುವೇಶನಲ್ಲಿ ನಾವು ಇದ್ದಾಗಲೂ ಕೂಡ ದೇವ್ರನ್ನ ಬಿಟ್ಟಿಲ್ಲ. ಸ್ತೋತ್ರಗಳು ಮಾಡ್ತಾನೆ ಕೂತ್ಕೊಂಡು ಸ್ತೋತ್ರ ಮಾಡಿ ಇವತ್ತು ನಮ್ಮ ಕುಟುಂಬ ಈ ಲೆವೆಲಿಗಿದೆ ಅಂದರೆ ಆ ದೇವರೇ ನಮಗೆ ಕಾರಣ. ಅದರಲ್ಲಿ ಇನ್ನೊಬ್ಬರು ಆಮೇಲೆ ಮೊನ್ನೆ ಒಬ್ಬರು ಬಂದರು. ನಾವು ಬೇರೆಯವ್ರು ಹೇಳ್ತಾರೆ ಅಲ್ಲಿ ಸುಳ್ಳು, ಅದು ಸುಳ್ಳು, ಗ್ರೇಸ್ ಮಿನಿಟ್ಸ್ ಸುಳ್ಳು ಅಂತ. ಮೊನ್ನೆ ವಾರ ಒಬ್ಬರು ಬಂದು ಇಲ್ಲಿ ಪುಟ್ಟಮ್ಮ ಅಂತ ಕೂತ್ಕೊಂಡಿದ್ದಾರೆ. ಆ ಎಮ್ಮ ಬಂದಿದೆ. ಆ ಎಮ್ಮನಿಗೆ ಇಲ್ಲಿ ಬಂದು ಹೋಗಿದ ತಕ್ಷಣ ಎಮ್ಮನಿಗೆ ಕೆಲಸ ಸಿಕ್ಕಿದೆ. ಅವರು ತುಂಬ ಕಷ್ಟದಲ್ಲಿ ಬಂದರು. ಅವರು ತಮ್ಮನಿಗೆ ಕೆಲಸ ಬೇಕು ಅಂತ ಮಂಜುಷದ ಹತ್ರ ಅಡ್ಡ ಬಿದ್ದಿದ್ದು ಅಷ್ಟೇ ಅಪ್ಪ. ಮಧ್ಯಾಹ್ನನೇ ಕಾಲ್ ಬಂದಿದೆ ಅವರಿಗೆ. ಇಲ್ಲಿ ವಾಕ್ಯ ಕೇಳ್ತೇನೆ ಕಾಲ್ ಬಂದಿದೆ ಅವರಿಗೆ. ವಾಕ್ಯ ಕೇಳ್ತಾನೆ ಅವ್ರಿಗೆ ಕಾಲ್ ಬಂದಿದೆ, ಬಟ್ ಅವ್ರು ರಿಸೀವ್ ಮಾಡಿಲ್ಲ. ಸಂಜೆ ಅವರು ಹೇಳಿದ್ರು, ಪವಿತ್ರ ನೀನು ತುಂಬ ಒಳ್ಳೆ ಸಭೆಗೆ ನನ್ನನ್ನು ಕರ್ಕೊಂಡು ಹೋಗಿದೀಯಾ, ನನಗೆ ಒಳ್ಳೆ ಕೆಲಸ ಸಿಕ್ತು, ತುಂಬ ದಿನ ಕೆಲಸ ಇರಲಿಲ್ಲ, ನನಗೆ ಕೆಲಸ ಸಿಕ್ತು ಅಂತೇಳಿ ಅವರು ಹೇಳಿದ್ರು. ತುಂಬ ಖುಷಿ ಆಯಿತು. ನಾನು ಕರ್ಕೊಂಡು ಬಂದಿದ್ರಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಥರ ಮಿರಾಕಲ್ ಆಗ್ತಿದೆ. ತುಂಬ ಖುಷಿ ಆಗುತ್ತೆ. ನಾವು ತುಂಬ 5 ವರ್ಷ ನಾವು ತುಂಬ ಅಪ್ಪನ ಒಂಥರ ಹೆಂಗೆ ಹುಡುಕಿದೀವಿ ಅಂದರೆ ತುಂಬ ಹುಡುಕಿದ್ದೀನಿ ಅಮ್ಮ. ಏನು ಮಾಡಲಿ ಅಪ್ಪ, ಹಿಂಗೆ ಇರೋ ಥರ ಮಿಂಚ್ಬಿಟ್ರು, ಏನೋ ಒಂದು ಹೇಳ್ಬಿಟ್ರು, ಹೋಗ್ಬಿಟ್ರಲ್ಲ ಅಂತೇಳಿ ನಾನು ತುಂಬ ಹತ್ತಿದ್ದೀನಿ ಅಮ್ಮ. ಅಲ್ಲಿ ಕುತ್ಕೊಂಡು ಯಾವಾಗ ಸಿಗ್ತಾರೆ ಅನ್ಕೊತಿದ್ದೆ. ಆಗ ನನಗೆ ಆದಂಥ ಮಿರಾಕಲ್ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಹುಷಾರಿರ್ಲಿಲ್ಲಲ್ಲ, ಹುಷಾರಾಯಿತು, ತುಂಬ ಚೆನ್ನಾಗಾದ್ವಿ. ಅವಾಗಿಂದ ನಾವು ಒಂದ್ರ ಮೇಲೆ ಒಂದು ಮಿರಾಕಲ್ ನೋಡ್ತಾ ಇದ್ದೀವಿ. ಅಪ್ಪನ ಅಮ್ಮನ ನೋಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ನನಗೆ ತವ್ರ ಮನೆಗೆ ಹೋಗ್ಬೇಕು ಅನ್ಸಲ್ಲ, ಇದೇ ತವ್ರ ಮನೆ ಅನ್ಸುತ್ತೆ. ವಾರ ಬರ್ಬೇಕಾದ್ರೆ ನಾನು ಹೋಗ್ತೀನಲ್ಲ ತವ್ರ ಮನೆಗೆ, ಯಾಕೆ ಅನ್ಸುತ್ತೆ. ಆ ಥರ ನನಗೆ ಇಲ್ಲಿ ತುಂಬ ಖುಷಿಯಾಗಿರ್ತೀವಿ, ತುಂಬ ಚೆನ್ನಾಗಿರ್ತೀವಿ. ಮತ್ತು ಇನ್ನು ಮಂಜುಷದ್ ಬಂದಮೇಲಂತೂ ತುಂಬ ಮಿರಾಕಲ್ ಆಗ್ತಿದೆ ಅಮ್ಮ, ತುಂಬ ಚೆನ್ನಾಗಿದ್ದೀವಿ. ಆಮೇಲೆ ಮನೇಲಿ ಕೂಡ ಅಷ್ಟೇ ತುಂಬ ಪ್ರೇಯರ್ ನಡೀತೈತೆ, ತುಂಬ ಚೆನ್ನಾಗಿ ಇದ್ದೀವಿ. ಆಮೇಲೆ ತುಂಬ ಸಮಾಧಾನ ಇದೆ. ಒಂದೊಂದು ಕೊರತೆ ಇಲ್ದಂಗೆ ದೇವರು ನಡೆಸ್ತಾ ಇದ್ದಾರೆ. 3 ಪಾಯಿಂಟ್ ಬ್ಲಡ್ ಇದ್ದಿದ್ದು ಇವಾಗ 14 ಪಾಯಿಂಟ್ ಬ್ಲಡ್ ನೆಕ್ಸ್ಟ್ ವೀಕಲ್ಲೇ 14 ಪಾಯಿಂಟ್ ಬ್ಲಡ್ ಆಗಿತ್ತು. ಹಿಮೋಗ್ಲೋಬಿನ್ ಬರೀ 3 ಪಾಯಿಂಟ್ ಇತ್ತು ಈ ಹುಡುಗನಿಗೆ. ಎಲ್ಲ ಬ್ಲಡ್ ಹೋಗಿ ಊಸೌಟ್ ಆಗಿ ಎಲ್ಲ ಹೋಗಿ ಇನ್ನೇನು ಉಳಿಲಿಲ್ಲ ಈ ಹುಡುಗನಿಗೆ. ನಿತ್ರಾಣ ಆಗಿ ಕೆಳಗೆ ಬೀಳೋ ಸ್ಥಿತಿ ಬಂದು ಒಂದೇ ವಾರದಲ್ಲಿ ಆ ಕಾಣಿಕೆ ಕೊಟ್ಟು ಹೋಗಿದ್ದ ವಾರದಲ್ಲೇ 14 ಪಾಯಿಂಟ್ಗೆ ಹೋಗಿದೆ ಹಿಮೋಗ್ಲೋಬಿನ್. ಬ್ಲಡ್ ಪಾಸ್ ಬಿನ್ ಇನ್ಕ್ರೀಸ್ಡ್. ರಕ್ತ ಎಲ್ಲ ತಾನಾಗಿ ಇನ್ಕ್ರೀಸ್ ಆಗಿ ಹೋಯ್ತು ದೇಹದಲ್ಲಿ. ನಾನು ಹೇಳ್ತೇನೆ, ಕರ್ತರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ ಮಕ್ಕಳೇ. ನೀನು ನಂಬೇಕಾದ್ರೆ ಏನಿಲ್ಲದೆ ಇರೋ ಕಡೆಯಲ್ಲಿ ಆತ ಇರುವನಾಗಿ ಹೊರಪಟ್ಟು ಆತ ಆಶೀರ್ವಾದ ಮಾಡ್ತಾರೆ. ನೋಟುಗಳಿಂದ ಮಂಜುಷವನ್ನು ಸನ್ಮಾನ ಮಾಡ್ತಾನೆ. ನಾಣಿಗಳಿಂದ ಆ ಶಿಲುಬೆನ ಆರಾಧನೆ ಮಾಡಿ ಸೇವೆ ಮಾಡತಕ್ಕಂಥ ಸೇವಕನನ್ನು ಸನ್ಮಾನ ಮಾಡ್ತಾನೆ. ಇದು ಒಳ್ಳೆಯವನು ತನ್ನ ಹೃದಯದಿಂದ ಕೊಡತಕ್ಕಂಥ ಒಳ್ಳೆ ವಸ್ತುಗಳು. ನೀನು ಅದು ಶಿಲುಬೆ ಮುಂದೆ ಹಾಕಬೇಕಾದ್ರೆ ಹೆವೆನ್ ಒಳಗೆ ಒಂದು ದೊಡ್ಡ ಗೇಟು. ಆ ಗೇಟಿಂದ ಜೀಸಸ್ ಮೆಟ್ಲತ್ಕೊಂಡು ತಂದೆ ಹತ್ರ ಹೋಗ್ತಾ ಇದ್ದ. ಒಂದೊಂದು ಸ್ಟೆಪ್ ಇಡಬೇಕಾದ್ರೆ ಹಂಗೆ ಆ ಭೂಮಿ ಅದರತ್ತೆ ನೋಡಿ, ಅದರತ್ತೆ. ಅಲ್ಲೋಗಿ ನಿಂತ್ಕೊಂಡು ಕೇಳ್ತಾರೆ, ಈ ಮಕ್ಕಳು ಏನು ಮಾಡ್ತೀಯಾ ತಂದೆ, ಈ ಮಕ್ಕಳು ಏನು ಮಾಡ್ತೀಯಾ, ನಿನ್ನ ಸನ್ಮಾನ ಮಾಡ್ತಾರೆ. ಒಂದೇ ಒಂದು ವರ್ಡ್ ಕೇಳಿದಷ್ಟೇ.